ಮಂಜುನಾಥ್ ಅವರ ಮಂಜು ಬಾಣಗೆರೆ ಸರ್. ತಾವು? ರಾಘವೇಂದ್ರ ತಳವಾರ್ ಮಾತಾಡ್ತಾ ಇದ್ದೀನಿ. ಓಕೆ. ಏನು ಅದು ನಮ್ಮ ಮುತ್ತೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರಲ್ಲ? ಮುತ್ಯ ಬಗ್ಗೆನಾ? ಹಾ, ಹಾ ಹಾ ಹಾ. ಯಾದಗಿರಿ ಜಿಲ್ಲೆದ. ಓಕೆ ಓಕೆ. ಮಲ್ಲಿಕಾರ್ಜುನ್ ಮುತ್ಯ. ಅದು ಸುಳ್ಳು ಹೇಳಿದ್ದೀರಿ ನೋಡಿ. ಸುಳ್ಳು ಹೇಳಿಲ್ವಲ್ಲ ಸರ್? ಸುಳ್ಳು ಯಾರು ಹೇಳಿದ್ದಾರೆ? ಸುಳ್ಳು ಹೇಳಿದ್ದಾರೆ ನೋಡಿ. ಪೋಷಕರೆಲ್ಲ ಮಾತಾಡ್ತಾ ಇದ್ದಾರೆ. ಇಲ್ಲ ಸರ್, ಅದನ್ನ ನಾನು ಪೋಷಕರು ಇಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪೋಷಕರು ಏನ್ ಬೇಕಾದ್ರೆ ಹೇಳಿ, ಮಗು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಒಂದ್ ಮಗು ಜೊತೆ ಅನುಚಿತವಾಗಿ ಆತರ ವರ್ತನೆ ಮಾಡಿದಾಗ ಅದು ತಪ್ಪಾಗ್ತದೆ ಸರ್. ಈಗ ನೀವು ನ್ಯಾಯಾಧೀಶರಲ್ವಲ್ಲ ಸರ್? ನ್ಯಾಯಾಧೀಶರಲ್ಲ, ಖಂಡಿತ ತೋರಿಸ್ತೀವಿ ನಾವು. ನ್ಯಾಯಾಧೀಶರಲ್ಲ ನಾವು. ಅಲ್ಲ, ಈ ತರ ಎಲ್ಲ ತೇಜಾವಧಿ ಮಾಡ್ಬಾರ್ದು, ತಪ್ಪಾಗುತ್ತೆ ಮಂಜುನಾಥ್. ಖಂಡಿತ ಇಲ್ಲ, ನಾವು ತೇಜಾವಧಿ ಯಾರಿಗೂ ಮಾಡೋದಿಲ್ಲ ಸರ್. ಮಾಡಿದಿರಿ? ನಾನು ಇಲ್ಲ ಕೇಳಿಸ್ಕೊಳ್ಳಿ. ಮುತ್ಯ, ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವ್ರ ಬಗ್ಗೆ ಒಂದೇ ಒಂದ್ ಕೆಟ್ಟ ಮಾತಾಡಿಲ್ಲ ನಾನು. ಅಲ್ಲಿ ಏನಿದೆ ಅಷ್ಟನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ. ನನ್ಗೆ ಏನ್ ಕಾಣಿಸ್ತದೆ ತಪ್ಪು ಮಾಡಿದ್ರಿ ಅಂತ ಹೇಳಕ್ಕೆ ನಾವು ಫೋನ್ ಮಾಡ್ತಾ ಇರೋದು. ತಪ್ಪು ಅನ್ಸಿದ್ ಮಾಡೋದಿಲ್ಲ ಸರ್ ನಾವು. ನೀವು ಮಾಡಿದಿರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋ ತಪ್ಪು ಅನ್ಸಿದ್ ಮಾಡೋದಿಲ್ಲ ನಾವು. ನೀವು ಮಾಡಿದ್ರಿ ಅಷ್ಟೇ ಮಾಡ್ತೀವಿ, ಹೇಳ್ತಾ ಇದ್ದೀನಿ. ತಾವು ಏನ್ ಸರ್ ಮುತ್ಯ ಅವ್ರ ಭಕ್ತರ? ಹೌದು. ಓಕೆ, ತಾವು ಭಕ್ತರಾಗಿ ನೋಡ್ತೀರಾ ಸರ್? ನಾವು ಆಸ್ ಅ ಜರ್ನಲಿಸ್ಟ್ ಆಗಿ ನಾನು ನೋಡ್ತೀನಿ, ನನಗೆ ಈ ತರ ಕಾಣಿಸ್ತದೆ. I know the journalism. I'm an ex-journalist. Always press works as a fourth pillar of the constitution. ಖಂಡಿತ ಸರ್ ಅದೇ ಮಾಡ್ತಾ I ಇದ್ದೀನಿ. know each and every about the media, press and its tributaries. Great. There is a long way to go for you to learn and understand what exactly it is. ಖಂಡಿತ ಹೌದು. And you should not take the truth and lies in your hand, and you should not be judgmental. ಸರ್, ನಾನು ಎಲ್ಲೂ ಜಡ್ಜ್ ಮಾಡೇ ಇಲ್ಲ ಅಲ್ಲಿ. ನನ್ಗೆ ತಪ್ಪ ಕಾಣಿಸ್ತಿದೆ ಅಂತ ಹೇಳಿದ್ದೀನಿ ಅಷ್ಟೇ. Judgmental to it. That's the reason I'm telling you. ಇಲ್ಲ, ನಾನು ಎಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ ಅಲ್ಲಿ? ಏನು ಜಡ್ಜ್ಮೆಂಟ್ ಕೊಡಿಲ್ವಲ್ಲ. ಈಗ ಸರ್ ಒಂದ್ ನಿಮಿಷ ಸರ್, ಈಗ ಅದು ತಪ್ಪು ಕಾಣಿಸ್ತಿಲ್ಲ ಅಂದ್ರೆ ಕೇಸ್ ಯಾಕೆ ರಿಜಿಸ್ಟರ್ ಆಗ್ತಾ ಇತ್ತು ಸರ್? ಹೋಗ್ಸೋ ಕೇಸ್ ಯಾಕೆ ರಿಜಿಸ್ಟರ್ ಆಗ್ತಾ ಇತ್ತು ತಪ್ಪು ಕಾಣಲಿಲ್ಲ ಅಂದ್ರೆ? ಈಗೆಲ್ಲ ಖುಲಾಸೆಯಾಗಿ ಬರುತ್ತೆ ನೋಡಿ ಸಂಜೆಗೆ. ಓಕೆ, ತೊಂದ್ರೆ ಇಲ್ಲ. ಆದ್ರೂ ನಾವು ಕೇಳಿ ನಾವೇ ಇದ್ ಮಾಡ್ಬಿಡ್ತೀವಿ. ಇಲ್ಲಪ್ಪ ಹಿಂಗ್ ಬಂದಿತ್ತು ಅಲ್ವಂತೆ ಅಂತ ಹೇಳ್ತೀವಿ ನಾವು. ಕೇಳಿ, ಒಂದು ವಿಷಯ ಹೇಳ್ತೀನಿ ಕೇಳಿ. See, don't predict about the pros and cons which are going to happening in the future, but at the end of the day, the ignition ಇದೆಯಲ್ಲ, ignite ಮಾಡೋದಿದೆಯಲ್ಲ, it is against the humanity, I can say. ನೀವು ಸುಮ್ನೆ ನೀವು ಹೇಳಿದ್ನಲ್ಲ, ನೀವು ಭಕ್ತರಾಗಿ ಸುಮ್ನೆ ಇದ್ ಮಾಡ್ಕೊಂತ ಇದೀರ ಅಷ್ಟೇ. ನೀವು ಆತಂಕ ಮಾಡ್ಕೊಂತ ಇದೀರಾ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ನಿಮಿಷ ಸರ್ ಕೇಳಿಸ್ಕೊಳ್ಳಿ ಸರ್. ಅಷ್ಟೇನು ಇಲ್ಲ ಅಂದಿದ್ರೆ ಮುತ್ಯ, ಕೇಳಿಸ್ಕೊಳ್ಳಿ ಸರ್. ನೀವೇ ಮಾತಾಡ್ತಾ ಇದೀರಿ, ನಾನ್ ಮಾತಾಡೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ಮುತ್ಯ ಅವ್ರದ್ದೇನು ತಪ್ಪಿಲ್ಲ ಅಂದ್ರೆ ಸ್ಟೇಷನ್ ಸರೆಂಡರ್ ಆಗ್ಬಿಡ್ಬೇಕಾಗಿತ್ತು. ಸರೆಂಡರ್ ಆಗದೆ ಅವ್ರು ತಲೆ ಮರೆಸ್ಕೊಂಡಿದ್ದಾರೆ. ಯಾಕೆ ತಲೆ ಮರೆಸ್ಕೊಂಡ್ರು ಅಲ್ವಾ? ಈಗ ಮುತ್ಯ ಅವ್ರದ್ದು ಏನು ತಪ್ಪಿಲ್ಲ. ನಾನ್ ನೀವ್ ಹೇಳಿದ್ ಕೇಳಕ್ಕಾಗತ್ತಾ ಸರ್? ನನಗೆ ಸರಿ ಅನ್ಸುತ್ತೆ ನಾನು ಮಾಡ್ತೀನಿ, ನನಗೆ ಏನ್ ಕಾಣಿಸುತ್ತೋ ಅದು ಮಾಡ್ತೀನಿ ಆಸ್ ಎ ಪತ್ರಕರ್ತನಾಗಿ. ಖಂಡಿತ ಇಲ್ಲ, ತಪ್ಪು ಅನ್ಸುತ್ತೆ ನಾನು ಮಾಡ್ತಾ ಇರೋದೇ ಇಲ್ವಲ್ಲ. ಬೆಳೆಯೋರ್ರಿ, ನೀವು ಯಾರು ಅಂತಾನೆ ಗೊತ್ತಿಲ್ಲ. ಬೇಡ ಸರ್, ಇಲ್ಲ ಸರ್, ನಾನು ಯಾರು ಅಂತ ಗೊತ್ತಾಗದೆ ಬೇಡ ಸರ್. ಒಬ್ಬ ಜರ್ನಲಿಸ್ಟ್ ಯಾರು ಅಂತ ಗೊತ್ತಾಗ ಅಗತ್ಯನೇ ಇಲ್ಲ ಸರ್. ನನ್ಗೆ ಅದು ಕಟ್ಕೊಂಡು ನಾನು ಏನಾಗಬೇಕು, ಯಾರು ನನ್ಗೆ ಗೊತ್ತಾಗ್ಬೇಕು ಅನ್ನೋದು ನನ್ಗೆ ಗೊತ್ತಾಗದ್ ಬೇಡ ಯಾರಿಗೂ. ಕೆಲಸ ಮಾಡಬೇಡಿ, ಉಳಿ ಇಡ್ತಕ್ಕಂತ ಕೆಲಸ ಮಾಡಬೇಡಿ. ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಬಿಡಿ ನಾನು. ಯಾಕಂದ್ರೆ ಇದು ಶಾಪ ನಿಮಗೆ ಒಳ್ಳೇದಲ್ಲ. ಖಂಡಿತ ಸರ್. ಒಬ್ಬ ಪತ್ರಕರ್ತರ ಮೇಲೆ ಶಾಪಗಳು ತೊಗೊಳ್ಳೇಬೇಕಾಗ್ತದೆ ಸರ್. ಅಲ್ಲ, ಶಾಪ ಇಲ್ಲದೆ ಪತ್ರಕರ್ತನ ಬದುಕಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲ, ನೀವು ನೋಡಿ, ಕರ್ಮ ಯಾರನ್ನೂ ಬಿಡಲ್ಲ. ಖಂಡಿತ ಸರ್, ಹೌದು. ಈಗ ಅದೇ ಆಗಿರೋದು. ಈಗ ಕರ್ಮ ಯಾರು ಬಿಡದೇ ಇರೋದಾಗ ಹಿಂಗಾಗಿರೋದು. ಈಗ ಇನ್ನ ಬೆಳೆಯೋರು ಇನ್ನ ಯಾಕೆ ಈ ತರ ಎಲ್ಲ ನೀವು ಸರ್? ಒಳ್ಳೆ ಗೊತ್ತಾಗೋಯ್ತದ ಸರ್. ನೀವು ಸಮಾಜದಲ್ಲಿ ಕಾಣೋದು ವರದಿ ಮಾಡದೆ ಬೆಳೆಯಕಾಯ್ತದ ಸರ್. ವರದಿನೇ ಮಾಡ್ಬೇಡಿ ಅಂದ್ರೆ ಹೆಂಗ್ ಬೆಳೆಯಕ್ಕಾಗ್ತದೆ? ಅದು ಮಠ ಅಲ್ಲ, ತಾವೇನಾ ಈಗ ಇದಕ್ ಮುಂಚೆ ಯಾರೋ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು, ತಾವೇನಾ ಸರ್? 60 ವರ್ಷಗಳಿಂದ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಇದಕ್ ಮುಂಚೆ ಬಂದ್ಬಿಟ್ಟು ಸರ್ ಒಂದೇ ನಿಮಿಷ ಸರ್, ಇದಕ್ ಮುಂಚೆ ಫೋನ್ ಮಾಡಿ ನಮ್ಮ ಆಫೀಸ್ಗೆ ಯಾರೋ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು, ತಾವೇನಾ? ಯಾರೋ ಗೊತ್ತಿಲ್ಲ ಯಾರಂತ ಕೇಳಲಿಲ್ಲ ನಾನು. ಕೇಳ್ಕೋಬೇಕ್ರಿ, ಬೆದರಿಕೆ ನಾವೇ ಹಾಕೋಣ? ನಾವು ಸಜ್ಜನ್ರಿ, ಬೆದರಿಕೆ ಇಲ್ಲ ಸರ್. ಯಾರು ಆಫೀಸಿಗೆ ನುಗ್ಬಿಡ್ತೀವಿ, ನಾನು ಬಂದ್ರೆ ಚೆನ್ನಾಗಿರಲ್ಲ ಅಂತ ಏನೋ ಬೆದರಿಕೆ ಹಾಕಿದ್ರಂತೆ. ತಾವೇನಂತ ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಸನ್ಮಾನ ಮಾಡ್ಸೋಣ ಅಂತ ಹೇಳಿ ಒಳ್ಳೆ ಅದ್ಭುತ ಕೆಲಸ ಮಾಡಿದ್ರಿ ಡೆವಲಪ್ ಮಾಡಕ್ಕೆ. ಖಂಡಿತ ಸರ್, ಆ ಕೆಲಸ ಮಾಡೋಣ. ತಾವು ಮಾಡಿ ಸರ್. ತಾವು ಉತ್ತರ ಕನ್ನಡ ಭಾಗದವರಾಗಿದ್ರೆ ತಾವ ಕೆಲಸ ಮಾಡಿ. ರೋಡ್ಗಳು ನೆಟ್ಕಿಲ್ಲ ಸರ್ ಅಲ್ಲಿ. 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದ್ಬಿಟ್ಟು, ಅಲ್ಲಿ ರಸ್ತೆಗಳು ನೆಟ್ಕಿಲ್ಲ, ಎಜುಕೇಶನ್ ಸರ್. ಪ್ರತಿದಿನ ಮಾಡ್ತೀನಿ, ನೀವು ಅದು ನೋಡಲ್ವಲ್ಲ? ನೀವು ನೋಡಲ್ಲ ಸರ್. ನೀವು ಒಂದಷ್ಟು ನಮ್ಮ ಚಾನಲ್ ಒಂದಷ್ಟು ಹಿಂದಕ್ಕೆ ತೆಗೆದು ನೋಡಿ, ಅದ್ರಲ್ಲಿ ಮಾತಾಡಿಲ್ಲ ಅಂದ್ರೆ ಆಮೇಲೆ ನೀವು ಮಾತಾಡಿ. ಅದನ್ನ ನೋಡಲ್ಲ ನೀವು, ಇದು ಫೋನ್ ಮಾಡ್ತೀರಿ. ಅದನ್ನ ಕೇಳಿಸ್ಕೊಳ್ಳಿ ಸರ್. ಅದಕ್ ಮಾಡಿದಾಗ ನೀವು ಫೋನ್ ಮಾಡಿ, ನೋಡಪ್ಪ ಕರೆಕ್ಟ್ ಮಾಡಿದಿರಿ ಅದ್ ಹೇಳಲ್ಲ ನೀವು. ಈಗ ಯಾರೋ ಮುತ್ತಿನ ಬಗ್ಗೆ ಮಾತಾಡಿದ ತಕ್ಷಣ ಫೋನ್ ಮಾಡ್ರಿ, ತಪ್ಪು ಮಾಡ್ಬಿಟ್ರಪ್ಪ ನೀವು ಅಂತ ಅಲ್ವಾ? ಇದೆ ಸರ್ ಸಮಸ್ಯೆ. ನಮ್ಮ ಉತ್ತರ ಕರ್ನಾಟಕದ ಭಾಗದ ರಾಜಕಾರಣಿಗಳ ಸಮಸ್ಯೆನೇ ಇದು. ಏನ್ ಹೇಳೋಣ? ನೀವು ಉತ್ತರ ಕರ್ನಾಟಕದವರ ಸರ್? ಎಲ್ಲ ಭಾಗದವನು ಸರ್, ಇಡೀ ಕರ್ನಾಟಕದವನು ನಾನು. ಎಲ್ಲ ಭಾಗದವನು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ,
ಯಾವ ಕರ್ನಾಟಕ ಎಲ್ಲ ಮಾತಾಡಬಾರ್ದು, ಕರೆಕ್ಟ್ ಆಗಿ ನೇರವಾಗಿ ಹೇಳ್ಬೇಕು. ಹೇಳಿದ್ನಲ್ಲ ಸರ್, ಕರ್ನಾಟಕದವನು, ಉತ್ತರ ಕರ್ನಾಟಕ ಆದ್ರೆ ದಕ್ಷಿಣ ಕರ್ನಾಟಕ ಆದ್ರೆ ನಾನು ಓವರ್ ಆಲ್ ಕರ್ನಾಟಕದವನು ನಾನು. ಉತ್ತರ ಕರ್ನಾಟಕ ಅಂದ್ಕೊಳ್ಳಿ, ದಕ್ಷಿಣ ಅಂದ್ರೆ ದಕ್ಷಿಣ ಅಂದ್ಕೊಳ್ಳಿ. ಈ ತರ ಒಪ್ಪಲ್ಲ ಬಿಡಿ, ಈ ತರ ನೀವ್ ಹೇಳೋದು ಒಪ್ಪಲ್ಲ. ಮತ್ತೆ ನೀವೇನ್ ಸರ್, ನೀವು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತಾಡೋದು ನೀವು ಮಾತಾಡಲ್ಲ. ಇದು ಯಾರೋ ಮುತ್ತಿನ ಬಗ್ಗೆನೋ ಇನ್ಯಾರ ಬಗ್ಗೆನೋ ಸ್ವಾಮಿ ಬಗ್ಗೆನೋ ಮಾತಾಡಕ್ ಬರ್ತೀರಿ. ಅದ್ರ ಬಗ್ಗೆ ಧ್ವನಿ ಎತ್ರಿ ನೀವು, ನಾನು ಬರ್ತೀನಿ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ. ಧ್ವನಿ ಎತ್ರಿ. ಎಜುಕೇಶನ್ ಇಲ್ಲ, ಒಳ್ಳೆ ಆಸ್ಪತ್ರೆಗಳಿಲ್ಲ. 50-60 ಕಿಲೋಮೀಟರ್ ಬೇಕು ಒಂದು ಆಸ್ಪತ್ರೆಗಳಿಗೆ ಎಮರ್ಜೆನ್ಸಿ ಅಂತಂದ್ರೆ. ಯಾವ್ದೊಂದು ಡೆಡ್ ಬಾಡಿ ಸಾಕ್ಸೋದಕ್ಕೆ ಒಂದಷ್ಟು ಆಂಬುಲೆನ್ಸ್ಗಳ ವ್ಯವಸ್ಥೆಗಳಿಲ್ಲ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅರ್ಧ ದಿನ ಆಂಬುಲೆನ್ಸ್ ಬರಲ್ಲ. ಅದು ವರದಿಗಳು ಮಾಡಿದೀನಿ ನೋಡಿ ನಿಮ್ ಭಾಗದಲ್ಲೇ, ಅದು ನೋಡೋದಿಲ್ಲ ನೀವು. ಮುತ್ತೇನಿಗೆ ಯಾರಿಗೋ ಮುತ್ತೇನಿಗೆ ಫೋನ್ ಮಾಡಿದ್ರಪ್ಪ, ಅವಮಾನ ಮಾಡ್ಬಿಟ್ರಿ, ಇದಾಗೋಯ್ತು. ಏನ್ ಸರ್ ಇನ್ನು ಇದ್ರಲ್ಲೇ ಇದಿರಲ್ಲ ಸರ್, ಜನಗಳು ಯಾಕೆ ಸರ್ ಈ ಕೂಪದಲ್ಲಿ ಇಟ್ಕೊಂಡಿರ್ತೀರಾ? ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಿ, ಸಪೋರ್ಟ್ ಮಾಡೋಣ. ನೀವು ಅದು ಬಿಟ್ಬಿಟ್ಟು ಅಲ್ಲ, ನೀವು ಅಲ್ಲ ಸರ್, ನೀವೊಬ್ರು ರಾಜಕೀಯ ಮುಖಂಡರ ಈ ವಿಚಾರ ಫೋನೇ ಮಾಡಬಾರ್ದಾಗಿತ್ತು. ನೀವು ತಪ್ಪು ನೀವು ಮಾಡಿದ್ದು. ಎಲ್ಲಿಗೂ ತಗೊಂಡೋಗಲ್ಲ ನಿಮ್ಮನ್ನ. ನೋಡಿ, ನಿಮ್ಮಂತವ್ರು ಬೆಳಿಬೇಕಾಗಿರೋದು ಹಲವಾರು ಮಾರ್ಗಗಳಿರ್ತವೆ. ಖಂಡಿತ ಸರ್, ನಮ್ಮಂತವ್ರು ಬೆಳೆಯೋದ್ ಬೇಡ ಸರ್, ಜನಗಳಿಗೆ ಅನುಕೂಲ ಆಗ್ಲಿ. ನಾನ್ ಬೆಳೆದ ಏನೋ ಆಗ್ಬೇಕಾಗಿಲ್ಲ ಇಲ್ಲಿ ಸರ್, ನಾನ್ ಬೆಳೆದ ಏನೋ ಆಗ್ಬೇಕಾಗಿಲ್ಲ ಸರ್. ಬೇಡ ಸರ್, ನಾನ್ ಯಾರಂತೂ ಗೊತ್ತಾಗದೆ ಬೇಡ ಸರ್. ಸರ್ ನಾನು ಯಾರು ಅಂತ ಗೊತ್ತಾಗದೆ ಬೇಡ. ಎಲ್ಲ ಜನಶ್ರೀ ನ್ಯೂಸ್ ಅಲ್ಲಿ ಕೆಲಸ ಮಾಡಿದ್ದೀರಾ ಮುಂಚೆ? ಸರ್ ನಾನು ಯಾರು ಅಂತ ಗೊತ್ತಾಗದೆ ಬೇಡ ಸರ್. ಹಲೋ, ಹೇಳಿ ಸರ್, ಹೇಳಿ ಸರ್. ಜನಶ್ರೀ ನ್ಯೂಸ್ ಅಲ್ಲಿ ಖಂಡಿತ ಜನಶ್ರೀನೂ ಮಾಡಿದೀನಿ, ಇನ್ನೊಂದು ಚಾನಲ್ ಮಾಡಿದೀನಿ, ಎಲ್ಲಾ ಚಾನಲ್ ಕೆಲಸ ಮಾಡಿದೀನಿ. ನೋಡ್ತಾ ಇದ್ದೆ ನೋಡಿ, ಇನ್ನೂ ಬೆಳೆದಿಲ್ಲ ನೀವು. ಬೇಡ ಸರ್, ಬೆಳೆಯೋದೇ ಬೇಡ ಸರ್. ನಾನು ಹಿಂಗಿರೋಣ, ಬೆಳೆದೇನಾಗ್ಬೇಕು ಸರ್? ಪತ್ರಕರ್ತ ಯಾವತ್ತು ಬೆಳಿಬಾರ್ದು ಸರ್. ಪತ್ರಕರ್ತ ಆಗಿರ್ಬೇಕಷ್ಟೇ. ಅವ್ನು ಯಾವತ್ತು ಬೆಳೆದು ರಾಜಕಾರಣಿ ಆಗೋದು, ಬೆಳೆದು ಇನ್ನೊಂದಾಗೋದು ಆಗ್ಬಾರ್ದು. ನೀವು ಹೋಗ್ತಾ ಇರ್ತಕ್ಕಂಥ ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಯೂಟ್ಯೂಬ್ ಹಾಕೊಂಡ್ ಬಂದ್ಬಿಟ್ಟು 4 ಮಾತಾಡಿದ್ರೆ ಗೆದ್ಬಿಡ್ತೀರಾ. ತಾವ್ಯಾರು ಸರ್? ತಾವ್ಯಾರು ಅಂತ ನನ್ಗೆ ಗೊತ್ತಿಲ್ವಲ್ಲ. ಏನೇ ಆಗ್ಲಿ ರೀ, ಮತ್ತೆ ನೀವ್ ಯಾಕೆ ನನ್ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ? ನಾನು ಅಲ್ಲ, ಈ ರೀತಿ ನೀವು ಮಾಡೋದು ಒಳ್ಳೇದನ್ನಷ್ಟೇ ಮಾಡ್ತೀನಿ ನಾನು. ಒಳ್ಳೇದನ್ನಷ್ಟೇ ಮಾಡ್ತೀನಿ ನಾನು. ಅವನು ಕೆಳಜಾತಿಯವನು, ಶೋಷಿತ ವರ್ಗದವ್ರ ಮೇಲೆ ದಾಳಿ ಮಾಡ್ಬಿಡೋದಾ? ಯಾರು ಸರ್ ಹೇಳಿದ್ರು ಶೋಷಿತ ವರ್ಗದವ್ರು ಅಂತ? ವಾಲ್ಮೀಕಿ ಯಾವ ವರ್ಗದವ್ರು ಸರ್? ವಾಲ್ಮೀಕಿ ಯಾವ ವರ್ಗದವ್ರು ಹೇಳಿ? ವಾಲ್ಮೀಕಿ ಯಾವ ವರ್ಗದವ್ರು ಹೇಳಿ? ಅವ್ರ ಬಗ್ಗೆ ಮಾತಾಡಲ್ಲ ನಾವು. ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬಾರ. ಏನ್ ಗೊತ್ತಾ, ಇಲ್ಲಿ ಜಾತಿ ತರಬಾರ್ದು. ತಪ್ಪು ಮಾಡಿದಾಗ ತಪ್ಪು ಅಂದ್ರೆ ನೀವು ಫಸ್ಟ್ ಕೇಳಿಸ್ಕೊಳ್ರಿ ಯಜಮಾನ್ರೆ, ತುಂಬಾ ಬೆಳೆದಿರೋರೆ ಕೇಳಿಸ್ಕೊಳ್ಳಿ. ತಪ್ಪು ನೋಡಿದಾಗ ತಪ್ಪು ಅನ್ನೋದು ಒಪ್ಕೊಳ್ಳಿ ಫಸ್ಟ್. ತಪ್ಪು ಅಂತ ಕಾಣಿಸಿದ್ರೆ ಅದನ್ನ ಯಾರಾದ್ರೂ ಕ್ರಿಟಿಕ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದ್ ಕೂತ್ಕೊಳ್ಳಿ. ನೀವು ಕ್ರಿಟಿಕ್ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಯಜಮಾನ್ರೆ, ಕೇಳಿಸ್ಕೊಳ್ರಿ. ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಅದನ್ನ ಬಿಟ್ಟು ಇದ್ಯಾವ್ದಕ್ಕೆ ಫೋನ್ ಮಾಡೋದು ನನಗೆ? ಇದೇನು ಫೋನ್ ಮಾಡಿ ಬೆದರಿಕೆ ಹಾಕೋದು ನೀವು? ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಅದನ್ನ ಬಿಟ್ಬಿಟ್ಟು ಯಾರೋ ಮುತ್ತಿನ ಬಗ್ಗೆ ಸ್ಟೋರಿ ಮಾಡಿದ್ರಿ, ಯಾರೋ ಸ್ವಾಮಿ ಬಗ್ಗೆ ಸ್ಟೋರಿ ಮಾಡಿದ್ರಿ. ಏನ್ರಿ ನಿಮ್ದೆಲ್ಲ ರೀ? ಮಾತಾಡಿದ್ರೆ ಹೇಳ್ತಲ್ವಾ, ಮಾತಾಡಿ. ರಸ್ತೆಗಳಿಲ್ಲ ಅಂತ ಮಾತಾಡಿ. ನಿಮ್ಮ ಭಾಗದಲ್ಲಿ ರಸ್ತೆಗಳಿಲ್ಲ ಮಾತಾಡಿ. ರಸ್ತೆ ಅಲ್ಲ ರೀ, ರಸ್ತೆ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ವಾ? ಅದನ್ನ ಹೇಳ್ರಿ ಫಸ್ಟ್. ಅದ್ರ ಬಗ್ಗೆ ಮಾತಾಡ್ರಿ. ಅದನ್ನೆಲ್ಲ ಬಿಟ್ಬಿಟ್ಟು ಮುತ್ತಿನ ಬಗ್ಗೆ ಮಾತಾಡ. ಬಜೆಟ್ ಗಾತ್ರ ಎಷ್ಟು ರೀ? ಅದಕ್ಕೆ ಸ್ವಾಮಿ, ಅದಕ್ಕೆ ನನ್ಗೇನಾಗಬೇಕು? ಬಜೆಟ್ ನ ಕೊಡೋಣ ತಗೊಳ್ಳೋಣ ಇಲ್ವಲ್ಲ? ನೀವು ಮಾತಾಡಿ ರಾಜಕಾರಣಿಗಳು, ನೀವು ಅದನ್ನ ಮಾತಾಡೋಣ. ಅದನ್ನ ಬಿಟ್ಬಿಟ್ಟು ಮುತ್ತಿನ ಬಗ್ಗೆ ವಿಡಿಯೋ ಮಾಡ್ಬಿಟ್ಟಿದ್ರಿ, ತಪ್ಪು ಮಾಡ್ಬಿಟ್ಟಿದ್ರಿ. ಆಫೀಸಿಗೆ ನುಗ್ಬಿಡ್ತೀನಿ, ನಾನು ನುಗ್ಬಿಟ್ರೆ ಚೆನ್ನಾಗಿರಲ್ಲ. ಬನ್ರಿ ನುಗ್ಗಿಸ್ರಿ ನೋಡೋಣ, ಬನ್ರಿ ನುಗ್ರಿ ನೋಡೋಣ. ನೀವು ಪತ್ರಕರ್ತರ ಯಜಮಾನ್ರೆ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಮುತ್ತಿನ ಬಗ್ಗೆ ಮಾತಾಡಕ್ ಬಂದ್ಮ ಅದ್ಯಾಕ್ರಿ ಹೋಗ್ತೀರಿ? ಮಾತಾಡ್ರಿ ಫಸ್ಟ್. 10,000 ಕೋಟಿ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ವಿನಿಯೋಗ ಆಗುತ್ತೆ? ಅದ್ರ ಬಗ್ಗೆ ಹೋರಾಟ ಮಾಡಿ ನೀವು. ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ. ಅದು ಬಿಟ್ಬಿಟ್ಟು ಮುತ್ತಿನ ಬಗ್ಗೆ ಮಿನಿಸ್ಟ್ರಿ ಯಾರಿದ್ದಾರೆ? ಐಟಿ ಬಿಟಿ ಮಿನಿಸ್ಟ್ರಿ ಯಾರಿದ್ದಾರೆ? ಕೇಳಿಸ್ಕೊಡ್ರಿ, ಎಲ್ಲ ನಿಮ್ ಭಾಗದವ್ರು ಇದಾರೆ. ಕೇಳಿಸ್ಕೊಳ್ರಿ ಯಜಮಾನ್ರೆ, ಎಲ್ಲ ನಿಮ್ ಭಾಗದವ್ರು ಇದಾರೆ. ನೀವು ಪತ್ರಕರ್ತರು ಅದೇ ಸಮಸ್ಯೆ ಕಾಲದಲ್ಲಿ. ಕೇಳಿಸ್ಕೊಳ್ರಿ ಯಜಮಾನ್ರೆ, ಇದು ಹೇಳ್ದಲ್ಲ ರಾಜಕಾರಣಿಗಳು. ಮಿಸ್ಟರ್ ಮಂಜು ಬಾಣಗೆರೆ, ಸಮಸ್ಯೆ ಇದೆ ನಿಮ್ದು. ಇಲ್ಲ, ನೀವು ನಿಮ್ ಕೆಲಸ ಬಿಟ್ಬಿಟ್ಟು ಕೇಳಿಸ್ಕೊಡಿ ಒಂದ್ ನಿಮಿಷ. ರಿಪೋರ್ಟರ್, ಯು ಆರ್ ಎ ಪೊಲಿಟಿಷಿಯನ್, ಯು ಆರ್ ಟ್ರೈಂಗ್ ಟು ಬಿಕಮ್ ಎ ಪೊಲಿಟಿಷಿಯನ್, ಯು ವಾಂಟ್ ಟು ಪೊಲಿಟಿಸೈಸ್ ದ ಇಶ್ಯೂ. ನನಗೆ ಅದ್ರ ಅಗತ್ಯ ಇಲ್ಲ ರೀ ಯಜಮಾನ್ರೆ, ನನಗೆ ಅದ್ರ ಅಗತ್ಯ ಇಲ್ಲ. ನನಗೆ ಅದ್ರ ಅಗತ್ಯನೇ ಇಲ್ಲ. ಪತ್ರಕರ್ತ ಇಲ್ಲ ನಿಮ್ಮಲ್ಲಿ, ನಿಮ್ ಒಳಗಡೆ ಪತ್ರಕರ್ತ ಇಲ್ಲ ರೀ. ನಿಮ್ ಒಳಗಡೆ ರಾಜಕಾರಣಿ ಇಲ್ವಲ್ಲ? ನಿಮ್ ಒಳಗಡೆ ರಾಜಕಾರಣಿ ಬಂದಿಲ್ವಲ್ಲ? ಏನ್ ಮಾಡ್ಲಿ? ಬಂದಿಲ್ವಲ್ಲ? ನೀವು ಅದು ಮಾಡ್ತಿಲ್ವಲ್ಲ? ಇನ್ನು ಅಂಧ ಭಕ್ತರ ತರ ಮಾತಾಡ್ತಾ ಇದೀರಿ. ಯಾವ್ದೋ ಒಂದ್ ಮಠದ ಭಕ್ತ ನಾನು, ಯಾವ್ದೋ ಸ್ವಾಮಿ ಭಕ್ತ, ಯಾವ್ದೋ ಮುತ್ಯ ಭಕ್ತ. ಆಫೀಸಿಗೆ ನುಗ್ಬಿಡ್ತೀನಿ, ನಾನ್ ನುಗ್ಗಿದ್ರೆ ಚೆನ್ನಾಗಿರಲ್ಲ, ನಾನ್ ಬಂದ್ರೆ ಚೆನ್ನಾಗಿರಲ್ಲ. ಬನ್ನಿ, ಅದೇನ್ ಬೆದರಿಕೆ ಹಾಕೋದು?
ಬನ್ನಿ ಯಾರ್ ನೋಡೋಣ. ಬೆದರಿಕೆ ಹಾಕಿದ್ದಾರ್ರಿ? ಯಾರ್ ಏ ಸ್ವಾಮಿ, ಈಗ ಕಳಿಸ್ತೀನಿ ನೋಡ್ರಿ. ಈಗ ನೀವ್ ಬೆದರಿಕೆ ನಿಮ್ಗೆ ಯಾರ್ರಿ ಬೆದರಿಕೆ ಹಾಕ್ತಾರೆ? ಯಜಮಾನ್ರೆ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ರೀ. ನಾನೇ ದೊಡ್ಡ ನಿಮ್ಮ ಹತ್ರ ಹೇಳಿಲ್ಲ, ನಿಮ್ಮ ಹತ್ರ ಬಂದಿದ್ದಾನ ದೊಡ್ಡವನ್ ಅಂತ. ನೀವ್ ತಾನೇ ಫೋನ್ ಮಾಡಿರೋದು. ಈಗ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೊಟ್ಟು ಬೆದರಿಕೆ ಹಾಕಿದ್ರು ಅಂತ ಹೇಳಿ ಮತ್ತೆ ಚಾನಲ್ ಪ್ರಸಾರ ಮಾಡಾಕ ಯಜಮಾನ್ರೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದರಲ್ಲಿ ಕೇಳಿಸ್ಕೊಳ್ರಿ ರೀ, ಕೇಳಿಸ್ಕೊಳ್ರಿ. ಒಳ್ಳೇದಕ್ಕೆ ರೀ, ಕೆಟ್ಟದಕ್ಕೆ ಖಂಡಿತ ತಾವೇ ತಾನೇ ಕೇಳಿಸ್ಕೊಳ್ರಿ ರೀ. ನಾನ್ ಬೆಳೆಯೋದ್ ನೀವೇನ್ ಹೇಳ್ಕೊಡ್ಬೇಕಾಗಿಲ್ಲ, ನಂಗೆ ಬೆಳೆಯೋದ್ ಗೊತ್ತಿದೆ. ನೀವು ಕೇಳಿಸ್ಕೊಳ್ಳಿ. ಮೊದಲು ಒಳ್ಳೆ ಕೇಳುಗರಾಗಿ ಮೊದ್ಲೇ ವಿಷಯಗಳಿಗೆಲ್ಲ ಕೈ ಹಾಕಿ ನೀವ್ರಿ ಕೆಟ್ಟ ವಿಷಯ ಫೋನ್ ಮಾಡಿರೋದು ನೀವು. ಫಸ್ಟ್ ಆಫ್ ಆಲ್ ಫಸ್ಟ್ ನೀವು ಒಳ್ಳೆ ವಿಚಾರ ಫೋನ್ ಮಾಡಿ, ಒಳ್ಳೆ ವಿಚಾರ ಫೋನ್ ಮಾಡ್ರಿ ರೀ. ಪೋಕ್ಸೋ ಕೇಸ್ ಆಗಿದೆ ರೀ, ಪೋಕ್ಸೋ ಕೇಸ್ ಆದ್ಮೇಲೆ ಫೋನ್ ಮಾಡಿದ್ರ ನಿಮ್ಮಿಂದ ಏನು ಅನ್ಸಲ್ವಾ ನಿಮ್ಗೆ? ಹೇಳಿ ಬರ್ರಿ. ಅವ್ನು ನಮ್ಮ ಹುಡುಗ ಮಾಡಿದ ಯಾರೋ ಅವನು ಕರ್ನಾಟಕ ಟಿವಿ ಅಂತ ಹುಡುಗನ ಹೆಸರು. ನಮ್ಮ ಹುಡುಗ ಯಾರೋ ಅವನು ಬೆಸ್ತರಹಳ್ಳಿ ಹುಡುಗ, ಮಂಡ್ಯದವನು ಮಾಡದ ಟಿವಿ ಚಾನಲ್ ಮಾಡದ. ಹೌದು, ಅದು ಬೆಳೆಯತಕ್ಕಂತ ದಾರಿಗಳವು. ನನಗೆ ಬೇಡ ರೀ, ಆ ದಾರಿ ನನಗೆ ಬೇಡ. ಹೋಗಿ ಉತ್ತರ ನನಗೆ ಆ ದಾರಿನೇ ಬೇಡ. ಇರ್ತಕ್ಕಂತ ಹಳ್ಳಿ ವಿಷಯ ತಗೊಂಡ್ಬಂದ್ಬಿಟ್ಟು ನೀವೇ ಫೋನ್ ಮಾಡಿದ್ರಿ. ಆ ಹಳ್ಳಿ ವಿಚಾರ ತಾವೇ ಫೋನ್ ಮಾಡಿದ್ರಿ. ಆ ಹಳ್ಳಿ ವಿಚಾರಕ್ಕೆ ಸ್ವಲ್ಪ ಹಳ್ಳಿ ವಿಚಾರಕ್ಕೆ ತಾವ್ಯಾಕೆ ಫೋನ್ ಮಾಡಿದಿರಿ? ಆ ಹಳ್ಳಿ ವಿಚಾರ ತಾನೇ ಉತ್ತರ ಕರ್ನಾಟಕದಲ್ಲಿ ಯಾವ ಚಿಕ್ಕಹಳ್ಳಿ ವಿಚಾರ ತಾವ್ಯಾಕೆ ಫೋನ್ ಮಾಡಿದ್ರಿ? ಡಿಲೀಟ್ ಮಾಡಿ ಕ್ಷಮೆ ಕೇಳಿ ಒಂದು ವಿಡಿಯೋ ಯಾರಿಗೆ ಹೇಳ್ತಿದ್ದೀರಿ ಕ್ಷಮೆ ಕೇಳಿ ಅಂತ? ನಿಮಗೆ ನೀವು ಕ್ಷಮೆ ಕೇಳಬೇಕು. ತಳವಾರ್ರೆ ಹೇಳ್ತಾ ಇದೀವಿ, ರಾಘವೇಂದ್ರ ತಳವಾರ್ರೆ, ತಾವು ಕ್ಷಮೆ ಕೇಳ್ಬೇಕಾಗ್ತದೆ. ನಾನ್ ಕೇಳೋದೇ ಇಲ್ಲ. ಮತ್ತೆ ನಾನೇ ಕೇಳ್ತೀನಿ ರೇ, ನಾನೇ ಕೇಳ್ತೀನಿ. ಪೋಕ್ಸೋ ಕೇಸ್ ಆದ್ಮೇಲೆ ಎಂತದ್ರಿ ತಪ್ಪು ವರದಿ? ಹೋಗ್ರಿ ಮತ್ತೆ ಪೋಕ್ಸೋ ಕೇಸ್ ಮಾಡೋರು ಕೇಳ್ರಿ ನೀವು ಫಸ್ಟ್. ಕೇಸ್ ಆಗಿದೆ ರೀ ಯಜಮಾನ್ರೆ, ಅದು ಬಿಡ್ಬಿಟ್ಟು ತಪ್ಪು ವರದಿ ಅಂತಿರಲ್ಲ. ತಪ್ಪು ವರದಿ ಆಗಿದ್ರೆ ಪೋಕ್ಸೋ ಕೇಸ್ ಯಾಕ್ರಿ ಆಗ್ತಿತ್ತು? ಆಗ್ತಾರೆ ಮತ್ತೆ ಅದು ಹಾಕಿರೋದಕ್ಕೆ ನಾವು ಸ್ಟೋರಿ ಮಾಡ್ತೀವಿ. ಕೇಳಿಸ್ಕೊಳ್ರಿ, ಅದು ಹಾಕೋದಕ್ಕೆ ನಾವು ಸ್ಟೋರಿ ಮಾಡ್ತೀವಿ. ಅದು ಹಾಕೋದಕ್ಕೆ ನಾವು ಸ್ಟೋರಿ ಮಾಡ್ತೀವಿ ಅಲ್ವಾ? ಥಿಂಕ್ ಮಾಡಿ, ಸ್ವಲ್ಪ ಥಿಂಕ್ ಮಾಡಿದಕ್ಕೆ ಹೇಳ್ತಾ ಇದೀನಿ ಸರ್. ಥಿಂಕ್ ಮಾಡೇ ಹೇಳ್ತಾ ಇದೀನಿ. ನೋಡಿ ನನಗೆ ಅಲ್ಲಿ ಕೋಲಿ ಕಬ್ಬಲಿಗ ಸಮಾಜ ಅಂತ ಬಹುದೊಡ್ಡ ಸಮಾಜ, ನಾವೆಲ್ಲ ಇಲ್ಲ ಖಂಡಿತ ಹೇಳಿದ್ನಲ್ಲ. ಈಗ ನಿಮ್ ಮನಸ್ಸಿಗೆ ನೋವು ಮಾಡ್ಬೇಕು ಇನ್ನೊಂದು ಅಂತ ಹೇಳ್ತಿಲ್ಲ. ಗಮನಿಸ್ತಾ ಇದ್ದೀವಿ, ಆ ಮುತ್ತೆನೂ ನಾವು ಗಮನಿಸ್ತಾ ಇದೀವಿ. ಅವ್ರು ಆತರ ಮನುಷ್ಯರು ಅಲ್ಲ. ಓಕೆ ಸರ್, ನಾನು ತಪ್ಪು ಅಂತ ಹೇಳಿಲ್ಲ. ಮತ್ತೆ ನಿಮಗೆ ಏನೇನ ಕಟಿಂಗ್ ಮಾಡ್ಕೊಂಡು ಪ್ರಸ್ತುತ ಮಾಡಕ್ ಹೋಗ್ಬಿಡಿ, ಅದು ಒಳ್ಳೇದು ಅಲ್ಲ. ಅಯ್ಯೋ, ನಮ್ಗೆ ಅದ್ರ ಅಭ್ಯಾಸನೇ ಇಲ್ಲ ಸರ್, ನಮ್ಗೆ ಅದ್ರ ಅಗತ್ಯನೇ ಇಲ್ಲ. ಭೇಟಿಯಾಗೋಣ, ನಿಮ್ಮ ಖಂಡಿತ ಬನ್ನಿ, ಹೇಳ್ದಾನೆ ಭೇಟಿಯಾಗೋಣ, ಸಿಗೋಣ. ಖಂಡಿತ ನನ್ನ ಆಫೀಸ್ಗೆ ಬನ್ನಿ ಸರ್, ನಿಮ್ಮ ಮನೆ ಹತ್ರ. ನನಗೆ ಸಮಯ ಇಲ್ಲ ರೀ, ನನಗೆ ಸಮಯ ಇಲ್ಲ. ನಾನು ಈಗ ಶಿಕಾರಿಪುರ ಕಡೆ ಹೊಟ್ಟಿದೀವಿ. ಒಳ್ಳೇದಾಯ್ತು ಸರ್, ಒಳ್ಳೇದು. ಬನ್ನಿ ಸರ್, ಬನ್ನಿ ಸರ್. ಆಯ್ತು, ಒಳ್ಳೇದ್ ಮಾಡಿ ಮಂಜು ಅವರೇ. ಖಂಡಿತ ಸರ್, ಖಂಡಿತ ಸರ್. ಸರಿ ಆಯ್ತು ಅಂದ್ರೆ ಇದಕ್ಕೊಂದು ಇತಿಶ್ರೀ ಆಡಿ ದಯವಿಟ್ಟು. ನಾನಿಲ್ಲ ಸರ್, ಇದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನಾನೇ ಮಾತಾಡ್ತೀನಿ ಇದ್ರ ಬಗ್ಗೆ. ಇಲ್ಲ ಸಮಯ ಸಿಕ್ತಂದ್ರೆ ಮಾತಾಡ್ರಿ. ಇಷ್ಟೆಲ್ಲ ಮಾಡಿದಿರಿ ದಯವಿಟ್ಟು. ಒಳ್ಳೇದಿದ್ರೆ ಖಂಡಿತ ಮಾತಾಡ್ತೀನಿ. ಅಲ್ರಿ ಒಳ್ಳೇದಲ್ರಿ, ಇದು ಜಾಸ್ತಿ ಆಗಿದೆ. ಫೋನ್ ಮಾಡಕ್ ಹೋಗ್ತೀನಿ. ಒಳ್ಳೇದಿದ್ರೆ ಖಂಡಿತ ನೀವು ಕೂಡ ಬೆಳಿಬೇಕಾಗಿರೋರು. ನಾವ್ ಯಾಕ್ರಿ ನಿಮ್ಗೆ ಏನಾದ್ರು ಮಾಡಿ ನಮ್ ಮನೆ ಉದ್ದಾರ ಆಗುತ್ತೇನ್ರಿ? ನನ್ಗೆ ಏನಾಗಲ್ಲ ಸರ್. ಸಾಧ್ಯ ಇತ್ತಂದ್ರೆ ಒಂದ್ ಮಾಡಿ ಹಾಕಿ. ಒಳ್ಳೇದೇನೇ ಬಂದ್ರು ಕೂಡ ಭಕ್ತಾದಿಗಳಿಗೆ ಒಂದು ಒಳ್ಳೇದಾಗುತ್ತೆ. ಒಳ್ಳೇದೇನೇ ಬಂದ್ರು ಕೂಡ ನಾನು ಮಾಡ್ತೀನಿ ಸರ್. ಏನೋ ಪೋಕ್ಸೋ ಕೇಸ್ ವಾಪಸ್ ತಗೊಂಡ್ರು ಅವ್ರು ಅಂತಂದ್ರೆ ಈಗ ಮುತ್ತಿಯವ್ರ ಮೇಲೆ ಪಾಪ ಹಿಂಗ ಆಗತ್ರಿ. ಸಂಜೆಗೆ ನಾನು ಮಾತಾಡಿದ್ದೀನಿ ಸರ್ಕಾರ ಸಿಪಿಐ ಜೊತೆ ಮಾತಾಡಿದ್ದೀನಿ. ಸಂಜೆಗೆಲ್ಲ ಬಗೆಹರಿಯುತ್ತೆ ಬಿಡಿ ವಿಷಯ. ಏನ್ ಕೇಸ್ ಇದ್ ಮಾಡ್ಬಿಡ್ತಾರಂತ ಸರ್? ಸಂಜೆ ಒಳಗೆ ಅವರು ಪೋಷಕರು ಮತ್ತೆ ಮುತ್ತೆ ಹೋಗಿ ಜಾಯಿಂಟ್ ಪ್ರೆಸ್ ಒಪಿನಿಯನ್ ಕೊಟ್ಬಿಟ್ಟು ಇದು ಕೋರ್ಟ್ ಅಲ್ಲಿ ಬರ್ತಾರೆ. ನಾನು ಜಸ್ಟ್ ಶಿವಾನಂದನ ಜೊತೆ ಮಾತಾಡಿದೀನಿ. ಅವ್ನು ಯಾರೋ ತಿಪ್ಪೇಸ್ವಾಮಿ ಅಂತೇಳಿ ಮಕ್ಕಳ ಆಯೋಗದ ಅಧ್ಯಕ್ಷ. ನಿನ್ನೆ ಅವ್ನಿಗೆ ಊದಾಕಿದ್ದೀನಿ, ವಿಡಿಯೋ ಮಾಡ್ಬಿಟ್ಟು ದೊಡ್ಡದಾಗಿ ಸ್ಟೈಲ್ ಆಗಿ ಹಿಂಗೆ ಮುತ್ತೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ. ಫೋನ್ ಮಾಡೋ ಅಂತ ಹೇಳಿದೆ ಅವ್ನಿಗೆ. ಈ ತರ ಎಲ್ಲ ಮಾಡ್ಬೇಡಿ ಸರ್, ಎಲ್ಲ ಫೋನ್ ಮಾಡಿ ಇವ್ರಿಗೆಲ್ಲ ಫೋನ್ ಮಾಡೋಕಿದ್ರೆ ಏನ್ರಿ ಈ ಲೆವೆಲ್ಗೆ ಅಲ್ಲ ರೀ. ಅವ್ನು ಆಯೋಗದ ಅಧ್ಯಕ್ಷರು, ಆಯೋಗ ಸದಸ್ಯರುಗಳು ಕೂಡ ಕೇಳಿ ಹೇಳ್ತೀನಿ. ಒಂದ್ ಹೇಳ್ತೀನಿ ಕೇಳಿ. ಏನ್ ಗೊತ್ತಾ, ಈ ಪೋಕ್ಸೋ ಕೇಸ್ ಹೆಂಗಾಗುತ್ತೆ ಅಂತಂದ್ರೆ, ಮಗು ಒಪ್ಬೇಕೋ ಪೋಷಕರು ಒಪ್ಬೇಕೋ ಹಂಗಿರಲ್ಲ. ಮಗು ಜೊತೆ ಏನಾದ್ರು ಅನುಚಿತವಾಗಿ ವರ್ತನೆ ಕಂಡು ಬಂದ್ರು ಕೂಡ ಅದು ಪೋಕ್ಸೋ ಕೇಸ್ ಅಂತಾನೆ ಕನ್ಸಿಡರ್ ಆಗ್ತದೆ. ಅರ್ಥ ಆಯ್ತಾ? ಈಗ ಮಗುದು ಒಪಿನಿಯನ್ ತಗೊಂಡು ಅದನ್ನ ಮಗು ಒಪಿನಿಯನ್ ಬರಲ್ಲ ಇಲ್ಲಿ. ಮಗು ಒಪಿನಿಯನ್ ಕೌಂಟ್ಗೆ ಬರಲ್ಲ ಸರ್ ಇಲ್ಲಿ. ಮಗು ಒಪಿನಿಯನ್ ಕೇಳೋದಿಲ್ಲ. ಈ ಕೇಸ್ ಇರೋದೇ ಹೆಂಗೆ, ಪೋಕ್ಸೋ ಕೇಸ್ ಓದ್ ನೋಡಿ. ಪೋಕ್ಸೋ ಕೇಸ್ ಇರೋದೇ ಹೆಂಗೆ, ಮಗು ಒಪಿನಿಯನ್ ಬೇಕಾಗಿಲ್ಲ. ಈ ಮುತ್ತೆ ಒಳಗೋಗ್ಬಿಡ್ತಾರ 100% ಸರ್, ಡೌಟೇ ಬೇಡ. ಅಲ್ಲ ಹಂಗಂದ್ರೆ ಸಂಸಾರ ಮಾಡೋದ್ ಹೆಂಗ್ರಿ? ಮಹಿಳಾ ಆಯೋಗ ಬಂದಿರ್ತಾರೆ, ಹೋಗಲ್ವಾ ನಾವು? ಈಗ ಏನ್ ಗೊತ್ತಾ, ನಾವು ಕಟ್ಕೊಂಡಿರೋದೇ ಸಮಾಜ, ನಾವು ಕಟ್ಕೊಂಡಿರೋದೇ ಕಾನೂನುಗಳು, ನಾವು ಮಾಡ್ಕೊಂಡಿರೋದೇ ವ್ಯವಸ್ಥೆ. ಇದಕ್ಕೆಲ್ಲ ನೀವು ಧ್ವನಿ ಎತ್ಬೇಕು ಮಂಜು ಅವರೇ. ಇದು ಹೀಗೆ ಬಿಡೋದಲ್ಲ. ಇದನ್ನ ನೀವು ಇದ್ರ ಬಗ್ಗೆ ಮಾತಾಡಿ. ಯಾಕೆ ಇದು ಪೋಸ್ಕೋ ಕೇಸ್ ಆತರ ಇದು ಇಟ್ ಇಸ್
ರಿವರ್ಸ್ ಗೇರ್ ಆಗ್ತಾ ಇದೆ ಅಂತ ಹೇಳಿ ಮಾಡಿ, ದಯವಿಟ್ಟು ಮಾಡಿ. ಯಾಕೆ ಮಾಡ್ಬಾರ್ದು ನೀವು? ಹಂಗ್ ಮಾಡಕ್ ಹೋದ್ರೆ ಮಕ್ಕಳ ಇದು ಕಾಪಾಡ್ಬೇಕಲ್ಲ ಸರ್, ಮಕ್ಕಳ ಹಿತರಕ್ಷಣೆಯನ್ನು ಕಾಪಾಡ್ಬೇಕಾಗ್ತದೆ. ಎಲ್ಲೋ ಒಬ್ಬನ್ ಯಾವನೋ ಅಲ್ರಿ, ಮುರುಘಾ ಮಠ ಸ್ವಾಮಿಗಳಕ್ಕಿಂತ ಕೀಳೇನಲ್ಲ ರೀ ಇವ್ರು. ನಾವು ಅವ್ರ ಬಗ್ಗೆ ಮಾತಾಡಿದ್ವಿ ಸರ್. ಮುರುಘಾ ಮಠದ ಬಗ್ಗೆ ನಾನು ಸಾಲು ಸ್ಟೋರಿಗಳು ಮಾಡಿದೀನಿ, ತಾವ್ ನೋಡಿಲ್ಲ ಅನ್ಸತ್. ನೋಡಿ ಮುರುಘಾ ಮಠದಂತ ಅಂತರ ಅಲ್ಲ ರೀ ಇವ್ರು, ಒಳ್ಳೆಯವ್ರಿ. ಸರ್ ಈಗ ನಾನು ಹೇಳಿದ್ನಲ್ಲ ಸರ್, ಒಳ್ಳೆಯವ್ರು ಖಂಡಿತ ಒಳ್ಳೆಯವ್ರಾಗಿರ್ತೀನಿ. ನಂಗೆ ಅದ್ರ ಬಗ್ಗೆ ಯಾವ ಇದು ಇಲ್ಲ ಕೂಡ. ನಂಗೆ ಅವ್ರ ಬಗ್ಗೆ ಏನ್ ವೈಯಕ್ತಿಕ ದ್ವೇಷ ಸರ್. ನನ್ ಮುತ್ಯ ನನ್ನ ಜನ್ಮದಲ್ಲೂ ಮೀಟ್ ಮಾಡಿಲ್ಲ ನಾನು. ನನಗೆ ಏನ್ ದ್ವೇಷ ಇರ್ತದೆ ಅದ್ರ ಬಗ್ಗೆ? ಏನ್ ಅವ್ರವ್ರ ಹಣೆ ಬರ ನೋಡಂ ಬಿಡ್ರಿ, ಕಾದ್ ನೋಡೋಣ. ಸಂಜೆ ಸಮಯನೇ ಅಷ್ಟೇ ನಿರ್ಧಾರ ಸರ್, ಮಾಡುತ್ತೆ. ಅಷ್ಟೇ ಸರ್. ನಾವು ನೀವ್ ಯಾಕೆ ಚರ್ಚೆ ಮಾಡೋದು? ಖಂಡಿತ ಸರ್, ಅನ್ಯತಾ ಭಾವಿಸ್ಕೋಬೇಡಿ, ನೀವು ನಮ್ ಸಹೋದರ ಇದ್ದಂಗೆ. ಓಕೆ, ಆಗ್ಬೋದು ಸರ್, ಆಗ್ಬೋದು ಸರ್. ಥ್ಯಾಂಕ್ ಯು ಆಯ್ತು, ಸರ್. ಒಳ್ಳೇದಾಗ್ಲಿ. ಸಿಗ್ತೀನಿ ತಗೊಳ್ರಿ, ನಂದು ಮರೆನಳ್ಳಿಲೆ ಮನೆ, ವಿಜಯನಗರದಲ್ಲಿ. ಒಳ್ಳೇದು ಸರ್, ಒಳ್ಳೇದು ಸರ್. ಸಾಧ್ಯ ಬನ್ನಿ ಆದ್ರೆ ಈ ಕಡೆ ಬನ್ನಿ, ಇಲ್ಲ ನಾನು ನಿಮ್ಗೆ ಆಫೀಸ್ ಕಡೆ ಹೋಗಾದ್ರೆ ಬಂದು ಸಿಗ್ತೀನಿ. ಬನ್ನಿ ಸರ್, ಬನ್ನಿ ಸರ್. ಆಯ್ತು, ಒಳ್ಳೇದಾಗ್ಲಿ. ಆಯ್ತು. ಓಕೆ.